ನಮಸ್ಕಾರ ಸ್ನೇಹಿತರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ KS ಆಗಿರ್ಬೋದು, ಗ್ರೂಪ್ ಎ ಗ್ರೂಪ್ ಬಿ ಎಕ್ಸಾಮ್ಸ್ ಅಂತ ಏನ್ ಕರಿತೀವಿ, ಗೆಜೆಟೆಡ್ ಆಫೀಸರ್ಸ್ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ತಗೋತೀನಿ ನೋಡಿ. ಮೆಂಟಲ್ ಎಬಿಲಿಟಿಗೆ ರಿವಿಷನ್ ಸೀರೀಸ್ ಅಂತ ಒಂದು ವಿಡಿಯೋ ಪ್ಲೇ ಲಿಸ್ಟ್ ಇದೆ. ಇಲ್ಲಿ ನಿಮಗೆ 60ಕ್ಕಿಂತ ಹೆಚ್ಚು ವಿಡಿಯೋಸ್ ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇದೇ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ ಅಥವಾ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ ಇದಕ್ಕೋಸ್ಕರ. ಓಕೆ, ಸೊ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಂಡ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ಸೊ ಬನ್ನಿ, ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ತಗೊಂಡಿರ್ತೀನಿ, ಯಾಕಂದ್ರೆ ಇಬ್ಬರಿಗೂ ಕೂಡ ಅರ್ಥ ಆಗ್ಲಿ ಅಂತ ಹೇಳಿ. ಯಾವುದೇ ಎರಡು ವ್ಯತ್ಯಾಸಗಳಲ್ಲಿ ಒಂದೇ ರೀತಿಯ ಅಕ್ಕಪಕ್ಕದವರು ಇರಲಾರದಂತೆ 8 ಜನರು ಮೇಜಿನ ಸುತ್ತಲೂ ಎಷ್ಟು ವಿಧದಲ್ಲಿ ಕುಳಿತುಕೊಳ್ಳುತ್ತಾರೆ? In how many ways can 8 persons sit around a table so that all shall not have the same neighbors in any two arrangements? ಈ ತರ ಅರೇಂಜ್ಮೆಂಟ್ಸ್ ಬಗ್ಗೆ, ಸಿಟ್ಟಿಂಗ್ ವೇಸ್ ಬಗ್ಗೆ ಕೇಳಿದಾಗ ನಿಮ್ಗೆ ಗೊತ್ತೇ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಆಲ್ಫಾಬೆಟ್ ಕೊಡ್ತಾನೆ. ಆಲ್ಫಾಬೆಟ್ ಕೊಟ್ಟಿ ಇದನ್ನ ಎಷ್ಟು ಅರೇಂಜ್ಮೆಂಟ್ ಅಲ್ಲಿ ಕೇಳ್ಬೋದು, ಯಾವ್ದಾರ ಒಂದು ವರ್ಡ್ ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಬ್ಯೂಟಿಫುಲ್ ಅಂತ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಸೊ ಇದ್ರಲ್ಲಿ ಒಂದು ವರ್ಡ್ ನೀವು ಫಸ್ಟ್ ಅರೇಂಜ್ ಮಾಡ್ಬೇಕಾದ್ರೆ ಒಂದು ವರ್ಡ್ ಫಿಕ್ಸ್ ಮಾಡ್ತೀರಾ ಅಲ್ವಾ? ಯಾವ್ದಾದ್ರು ಅರೇಂಜ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ವರ್ಡ್ ಫಿಕ್ಸ್ ಮಾಡ್ಕೋತೀವಿ, ಆಮೇಲೆ ಇನ್ ಮಿಕ್ಕಿದ್ನ ಅಷ್ಟು ನಂಬರ್ ಆಫ್ ವೇಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಬಿ ಫಿಕ್ಸ್ ಮಾಡಿದ್ರೆ ಇದಿಷ್ಟನ್ನು 7 ವರ್ಡ್ ಇದೆ ಅಂತ ಇಟ್ಕೊಳ್ಳಿ. ಒಟ್ಟು 8 ವರ್ಡ್ ಇದೆ ಅಂತ ಇಟ್ಕೊಳ್ಳಿ. ಒಂದ್ ಫಿಕ್ಸ್ ಮಾಡಿದ್ರೆ ಇನ್ 7 ವರ್ಡ್ ಗಳನ್ನ 7 ರೀತಿಲಿ ನಾವು ಅರೇಂಜ್ ಮಾಡಬಹುದು. ಸಪ್ರೇಟ್ ಬೇರೆ ಬೇರೆ ರೀತಿಲಿ ಅರೇಂಜ್ ಮಾಡೋದು, 7 ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು. ಸೊ ಅದೇ ರೀತಿ ಒಂದು ಟೇಬಲ್ ಅಲ್ಲಿ ಒಬ್ಬನ್ನ ಫಿಕ್ಸ್ ಮಾಡ್ತೀನಿ. ಟೋಟಲ್ 8 ಜನ ಇದ್ದಾರೆ. ಸೊ ಅದಾದ್ಮೇಲೆ 1 2 3 4 5 6 7. ಅದಾದ್ಮೇಲೆ ಇನ್ನೊಬ್ಬನ್ ಫಿಕ್ಸ್ ಮಾಡ್ತೀನಿ, ಎರಡನೇವನ್ನ, ಮೂರನೇವನ್ನ, ನಾಲ್ಕನೇವನ್ನ, 5 6 7. ಮೊದಲು ಇಲ್ಲಿ ಒಬ್ಬ 8ನೇವನು ಅಂತ ತಟ್ಕೊಳ್ಳಿ, ಅವನು ಫಿಕ್ಸ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ ಸುತ್ತಲೂ ಎಷ್ಟು ವಿಧದಲ್ಲಿ ಕುಳಿತುಕೊಳ್ತಾರೆ, ಅಂದ್ರೆ ಎರಡೂ ವ್ಯವಸ್ಥೆಗಳಲ್ಲಿ ಒಂದೇ ರೀತಿ ಅಕ್ಕಪಕ್ಕದವರು ಇರಲಾರದಂತೆ. ಈ ತರ ಬಂದಾಗ ನಿಮ್ಗೆ ಗೊತ್ತಿರಬೇಕು n-1 ಫ್ಯಾಕ್ಟೋರಿಯಲ್ ಅಂತ ಹಾಕ್ತಿವಿ. ಅಂದ್ರೆ ಒಬ್ಬ ಫಿಕ್ಸ್ ಆದ್ರೆ ಇನ್ ಮಿಕ್ಕಿದ್ದು ಎಷ್ಟು ಜನ ಇದಾರೆ ಸರ್? 7 ಜನ. ಸೊ ಅಂದ್ರೆ ಏನರ್ಥ? ಟೋಟಲ್ ನಾವು ಬೇಸ್ ಆಫ್ ಅರೇಂಜ್ಮೆಂಟ್ ಅಂತ ತಗೊಂಡ್ರೆ n-1 ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ, ಅಥವಾ 8-1 ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ, 7 ಫ್ಯಾಕ್ಟೋರಿಯಲ್. 7 ರೀತಿಯ ಫ್ಯಾಕ್ಟೋರಿಯಲ್ ಗಳಲ್ಲಿ ನಾವು ಮಾಡಬಹುದು. ಅರ್ಥ ಆಗ್ತಿದೆಯಲ್ಲ? ಒಬ್ಬ ಫಿಕ್ಸ್, ಇನ್ ಮಿಕ್ಕಿದ 7 ಜನ 7 ಬೇಸ್ ಗಳಲ್ಲಿ ನಾವು ಮಾಡಬಹುದು. ಇಲ್ಲಿ 2 ರೀತಿಯ 2 ವ್ಯವಸ್ಥೆಗಳಿದೆ ಕೇಳಿದ್ದಾನೆ. ಅಂದ್ರೆ ಇದೊಂದು ಗಡಿಯಾರ ತರ ಇಲ್ವಾ? ಒಂದು ಕ್ಲಾಕ್ ವೈಸ್, ಒಂದು ಈ ಕಡೆ ಬಂದ್ರೆ ಆಂಟಿ ಕ್ಲಾಕ್ ವೈಸ್, ಈ ಕಡೆ ಬಂದ್ರೆ ಹಿಂಗ್ ಬಂದ್ರೆ ಆಂಟಿ ಕ್ಲಾಕ್ ವೈಸ್, ಹಿಂಗ್ ಬಂದ್ರೆ ಕ್ಲಾಕ್ ವೈಸ್ ಅಲ್ವಾ ಸರ್? ಅರ್ಥ ಆಗ್ತಿದೆಯಲ್ವಾ? 2 ವೇಸ್. ಈಗ ಏನ್ ಅರ್ಥ ಅಂದ್ರೆ ಅಕ್ಕಪಕ್ಕ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, 8 ಇದೆ, ಇಲ್ಲಿ ಎರಡನೇ ಅವನಿದಾನೆ ಸರ್. ಇವನ್ ಪಕ್ಕ ಈ ಕಡೆ ಒಂದಿದಾನೆ, ಈ ಕಡೆ ಹಿಂಗ್ ಬಂದ್ರು ಅವನ್ ಪಕ್ಕ 1 3 ಬರ್ತಾನೆ. ನೀವ್ ಈ ಕಡೆಯಿಂದ ಬಂದ್ರು ಅವನ್ ಪಕ್ಕ 1 3 ಬರ್ತಾನೆ. ಅಂದ್ರೆ ಇಬ್ರು ರಿಪೀಟ್ ಆಗ್ತಾ ಇದೆ. ಹೆಂಗ್ ಬಂದ್ರು 2 ವ್ಯವಸ್ಥೆ, ಒಂದು ಕ್ಲಾಕ್ ವೈಸ್, ಇನ್ನೊಂದು ಆಂಟಿ ಕ್ಲಾಕ್ ವೈಸ್. ಕ್ಲಾಕ್ ಅಂಡ್ ಆಂಟಿ ಕ್ಲಾಕ್ ವೈಸ್, ಗಡಿಯಾರದ ದಿಕ್ಕು ಮತ್ತೆ ಅದರ ವಿರುದ್ಧ ದಿಕ್ಕು. ಅಂದ್ರೆ ಇಲ್ಲಿ ರಿಪೀಟ್ ಆಗ್ತದೆ. ಎಷ್ಟು? 2 ರಿಪೀಟ್ ಆಗ್ತಾ ಇದೆ, 2. ಸೊ ನಮಗ್ ಬೇಕಾಗಿರೋದು ಎಷ್ಟೋ ರೀತಿ ಕುಳಿಕೊಳ್ಳಂತೆ. ಆವಾಗ ನಾವೇನ್ ಮಾಡ್ಬೇಕು? 7 ಫ್ಯಾಕ್ಟೋರಿಯಲ್ ಬೈ 2 ಮಾಡ್ಬೇಕು. ಓಕೆ, ಸೊ 7 ಫ್ಯಾಕ್ಟೋರಿಯಲ್ 7 6 5 4 3 2 1 ಅಲ್ವಾ? ಡಿವೈಡೆಡ್ ಬೈ 2. ಇದು 2 ಅಷ್ಟೇ, ಯಾಕಂದ್ರೆ 2 ನಂಬರ್ 2 ವೇಯಲ್ಲಿ 2 ತರನು ಬರ್ತಾ ಇದೆ, ಅದಕ್ಕೆ 2 ಹಾಕಿರೋದು. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ. ಇಷ್ಟು ಮಲ್ಟಿಪ್ಲಿಕೇಶನ್ ಮಾಡಿ ಬರುತ್ತೆ. ಎಷ್ಟು ಬರುತ್ತೆ ಸರ್? 6 5 30 30 ಇಂಟು 7 240, 240 ಇಂಟು 4 ಮಾಡಿ 240 ಇಂಟು 12 ಮಾಡ್ಬಿಡಿ. 4 3 12, 2520 ಬರುತ್ತೆ ಆನ್ಸರ್. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ.
ಸೊ ಈ ತರ ಯಾವುದೇ ಕ್ವಶನ್ಸ್ ಗಳು ನಾವು ಆಲ್ಫಾಬೆಟ್ ಬಗ್ಗೆ ಕೇಳಬಹುದು, ಈ ತರ ಕೇಳಬಹುದು. ಸೊ ಅದನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಎಸ್, ಈ ತರ ಗೆಜೆಟೆಡ್ ಆಫೀಸರ್ ಹುದ್ದೆಗಳಿಗೆ ಈ ತರದ್ದು ಕೇಳ್ತಾನೆ. ಗ್ರೂಪ್ ಸಿ ಕೇಳ್ತಾ ಇದ್ದಾನೆ ಈಗ ಈ ತರದ್ದು. ಸೊ ಇನ್ ಗೆಜೆಟೆಡ್ ಆಫೀಸರ್ ಈ ತರದ್ದು ಬರ್ದೇ ಇರತ್ತಾ? ಎಸ್. ಗ್ರಾಫು, ಪೈ ಚಾರ್ಟು, ಟ್ಯಾಬ್ಯುಲರ್ ಕಾಲಮ್ದು ಈ ತರ ಕ್ವಶನ್ಸ್ ಗಳೆಲ್ಲ ಬರ್ತವೆ. ಇಲ್ಲಿ ಏನಿದೆ, 2 ಕ್ವಶನ್ಸ್ ಕೇಳ್ತಾ ಇದ್ದಾನೆ ಈ ಒಂದು ಗ್ರಾಫ್ ಆಧಾರದ ಮೇಲೆ. ಇಲ್ಲಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಕೊಟ್ಟಿದ್ದಾನೆ. ಅಂದ್ರೆ 5ನೇ ಕ್ಲಾಸು 6, 7, 8, 9, 10. ಅದ್ರಲ್ಲಿ ಹುಡುಗ ಈ ಕಲರು, ಹುಡುಗಿ ಇದು ಖಾಲಿ ಇರೋದು. ಓಕೆ, ಹುಡುಗ 5ನೇ ಕ್ಲಾಸ್ ಅಲ್ಲಿ 60% ತಗೊಂಡ್ರೆ ಹುಡುಗಿಯರು 80% ಫಲಿತಾಂಶ ತಗೊಂಡಿರ್ತಕ್ಕಂಥದ್ದು. 6ನೇ ಕ್ಲಾಸ್ ಅಲ್ಲಿ ಹುಡುಗ 70 ಆದ್ರೆ ಹುಡುಗಿ 80. ಅರ್ಥ ಆಗ್ತಿಲ್ಲ? ಈ ರೀತಿ ಇರ್ತಕ್ಕಂಥದ್ದು. ಫಸ್ಟ್ ನೀವು ಈ ಗ್ರಾಫ್ ನ ಅನಲೈಸ್ ಮಾಡಬೇಕು. ಓಕೆ, ಆಮೇಲೆ ಕ್ವಶನ್ ಬರಬೇಕು. ಕ್ವಶನ್ ಏನಿದೆ, ಹುಡುಗಿಯರು ಮತ್ತು ಹುಡುಗರು ಫಲಿತಾಂಶದಲ್ಲಿ ಯಾವ ತರಗತಿಯಲ್ಲಿ ಗರಿಷ್ಠ ಪ್ರಮಾಣದ ಶೇಕಡಾವಾರ ವ್ಯತ್ಯಾಸ ಕಂಡು ಬಂದಿದೆ? The percentage difference between the result of the girl and the boys is maximum in which standard? ಅಂದ್ರೆ ಹುಡುಗರ ಫಲಿತಾಂಶಕ್ಕೂ ಪರ್ಸೆಂಟೇಜ್, ಹುಡುಗಿರ ಪರ್ಸೆಂಟೇಜ್ ಫಲಿತಾಂಶಕ್ಕೂ ಜಾಸ್ತಿ ಗ್ಯಾಪ್ ಇರಬೇಕು. ಯಾವುದು? ಗ್ರಾಫ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಎಲ್ಲಿದೆ ಸರ್ ಗ್ಯಾಪು, ಇಲ್ಲಿದೆ. ಇಲ್ಲಿ ನೋಡಿ 60% 90 ಅಂದ್ರೆ ಇಲ್ಲಿ 30 ಗ್ಯಾಪು, ಇಲ್ಲಿ 20 ಗ್ಯಾಪು, ಇಲ್ಲಿ 10 ಗ್ಯಾಪು, ಇಲ್ಲಿ 20 ಗ್ಯಾಪು, ಇಲ್ಲಿ 10 ಗ್ಯಾಪು, ಇಲ್ಲಿ 10 ಗ್ಯಾಪು. ಸೊ ಯಾವ್ದು ಜಾಸ್ತಿ ಗ್ಯಾಪ್ ಇರೋದು ಇಲ್ಲಿ. ಸೊ ಗ್ಯಾಪ್ ಇರೋದಿಲ್ಲ ಸರ್, ಕ್ಲಾಸ್ 8. ಸೊ ಆಪ್ಷನ್ 2 ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಮುಂದೆ ಬರುತ್ತೆ, ಡಿಫಿಕಲ್ಟಿನೂ ಕೇಳ್ತಾನೆ, ಬರೀ ಇದೆಲ್ಲ. ಆದ್ರೆ ನೀವು ಹೆಂಗೆ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತ. ಈಗ ಫಾರ್ ಎಕ್ಸಾಂಪಲ್ ಅದರದ ಸೆಕೆಂಡ್ ಕ್ವಶನ್ ನೋಡೋಣ ಬನ್ನಿ. ಯಾವ ತರಗತಿಯಲ್ಲಿ ಹುಡುಗರ ಫಲಿತಾಂಶ ಹುಡುಗಿಯರ ಸರಾಸರಿ ಫಲಿತಾಂಶಕ್ಕೆ ಹೆಚ್ಚಿದೆ? ಅಂದ್ರೆ ನೀವು ಹುಡುಗಿಯರದು ಸರಾಸರಿ ಕಂಡು ಹಿಡ್ಕೋಬೇಕು. ಗರ್ಲ್ಸ್ ಹುಡುಗಿಯರ ಸರಾಸರಿ ಆವರೇಜ್ ಫಸ್ಟ್ ಕಂಡಿಡ್ಕೋಬೇಕು. ಆವರೇಜ್ ಗಿಂತ ಹುಡುಗರದು ಜಾಸ್ತಿ ಇರಬೇಕು. ಯಾವ ಒಂದು ತರಗತಿಯಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೇಕು. ಹುಡುಗಿಯರ ಸರಾಸರಿ ಅಂತ ತಕ್ಷಣ ನೋಡಿ, ಇದು 80, 80, 90, 70, 70. ಓಕೆ, ನಾನು ನಿಮ್ ಬರೆಯೋ ನೆಸಿಟಿ ಇಲ್ಲ ಎಕ್ಸಾಮ್ಗಳಲ್ಲಿ, ಬಟ್ ನೋಡ್ಕೊಳ್ಳಿ. 40 + 90 + 70 + 70 ಇದನ್ನ ಕೂಡಿ ನೋಡಿ. ಈಗ ಇದೆರಡು ಕೂಡ್ರೆ 160 + 40 200, 290 ಅಲ್ವಾ? 290, 70, 70, 140 ಎಷ್ಟಾಯ್ತು? 10 ಕೊಟ್ರೆ 300, 330 ಆಯ್ತು. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ? 1, 2, 3, 4, 5, 6 ಕ್ಲಾಸ್ /6 ಹಾಕಿ. 3 ಹೋಗುತ್ತಲ್ವ, 3 2 3 6 3 1 2 2 5 10 2 5 10 ಅಲ್ವಾ? ಹುಡುಗಿಯರ ಸರಾಸರಿ 80 80 40 90 70 70 ಕಂಡುಹಿಡಿದೀವಾ? 3 3 6 ಸರಿ ಇದೆ ಅಲ್ವಾ? 180 40 200 290. ಇಲ್ಲಿ ತಪ್ಪು ಮಾಡಿ ನೋಡಿ, 300 430 ಆಗುತ್ತೆ ನೋಡ್ರ. ಹಿಂಗ್ ತಪ್ಪಾಗುತ್ತೆ, ಅದಕ್ಕೆ ಹೇಳೋದು ನೀಟಾಗಿ ಮಾಡ್ಕೋಬೇಕು. ಸೊ ನೋಡಿ, 2 3 3 ಹೋಗುತ್ತಾ? 3 ಮಾಡಿ ನೋಡಿ ಬೇಕಾರೆ. 3 2 6 ಅಥವಾ 6 ನೋಡಬಹುದು. 6 ಡೈರೆಕ್ಟ್ ಆಗಿ ಮಾಡೋಣ. 430/6 6 6 42 10 ಇದೆ. 6 1 6 61ಕ್ಕಿಂತ ಹೆಚ್ಚಿರಬೇಕು. 61 ಪಾಯಿಂಟ್ ಸಮಥಿಂಗ್. ಯಾವ ಕ್ಲಾಸ್ ಅಲ್ಲಿ ಇದೆ ಸರ್ 61 ಪಾಯಿಂಟ್ ಸಮಥಿಂಗ್ ಗಿಂತ ಹೆಚ್ಚು ಹುಡುಗರದು? ಸಾರಿ, 71 ಪಾಯಿಂಟ್ ಸಮಥಿಂಗ್ ನೋಡಿ. ಅದಕ್ಕೆ ಹೇಳೋದು 6 1 6 6 36 7 42 ಆಗುತ್ತೆ 10. 6 1 71 ಪಾಯಿಂಟ್ ಸಮಥಿಂಗ್ ಅಂದ್ರೆ 71ಕ್ಕಿಂತ ಹೆಚ್ಚಿರಬೇಕು. 71ಕ್ಕಿಂತ ಹೆಚ್ಚಿರೋದು ಯಾವ್ದ್ರಲ್ಲಿ ಸರ್ ಹುಡುಗರು? ಇದೊಂದ್ರಲ್ಲಿ ಮಾತ್ರ 80 ಇದೆ ಹುಡುಗರು. ನೋಡಿ 60 ಇದೆ, 60 ಇದೆ, 60 ಇದೆ, 70 ಇದೆ, 60 ಇದೆ. ಸೊ ರೈಟ್ ಆನ್ಸರ್ ಎಷ್ಟು ಸರ್? ಆಪ್ಷನ್ 4. ಎಷ್ಟನೇ ಕ್ಲಾಸ್ ಅಲ್ಲಿ? 9ನೇ ಕ್ಲಾಸ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ನೋಡಿ, ಇದನ್ನ ನೀವು ನಾವು ಅದಕ್ಕೆ ಹೇಳೋದು, ನಾನು ಯೂಶಲಿ ಅದಕ್ಕೆ ನಾನು ನಿಮಗೆ ಕ್ಯಾಲ್ಕುಲೇಷನ್ ಕಮ್ಮಿ ಮಾಡಕ್ಕೆ ನಾನು ಎಲ್ಲಾ ಕ್ವಶನ್ಗಳು ಟ್ರೈ ಮಾಡ್ತೀನಿ. ನೋಡಿ, ಇದು ಮಲ್ಟಿಪ್ಲಿಕೇಶನ್ ಗುಣಿಸೋದ್ರಲ್ಲಿ ತಪ್ಪು ಮಾಡ್ಬಿಟ್ರೆ ಎಕ್ಸಾಮ್ ಅಲ್ಲಿ ಈ ತರ, ಈಗಲೇ ನಾನೇ 2 ಸಲ ತಪ್ಪು ಮಾಡ್ಬಿಟ್ಟೆ.
ಓಕೆ, ಸೊ ಹಿಂಗ ಆಗ್ತವೆ, ಯಾಕಂದ್ರೆ ಎಕ್ಸಾಮ್ ಪ್ರೆಷರ್ ಗಳೆಲ್ಲ ಹತ್ರ ಆಗ್ತವೆ. ನೋಡ್ಕೊಂಡು ಮಾಡಿ ಆನ್ಸರ್. ನೆಕ್ಸ್ಟ್ ನೆಕ್ಸ್ಟ್ ನೋಡಿ, ಸಂಖ್ಯೆ ಪ್ರಶ್ನೆ 3, 4ಕ್ಕೆ ಉತ್ತರಿಸಬೇಕು. ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾನೆ, ಟ್ಯಾಬಲ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ, ಒಂದು ಕಂಪನಿಯ ವಾರ್ಷಿಕ ವೆಚ್ಚ ಲಕ್ಷ ರೂಪಾಯಿಗಳಲ್ಲಿ ಕೊಟ್ಟಿದ್ದಾನೆ. 1998ರಲ್ಲಿ ವೇತನಕ್ಕೆ, ಸ್ಯಾಲರಿಗೆ 288 ಲಕ್ಷ ಖರ್ಚಾಗಿದೆ. ಇಂಧನ ಮತ್ತು ಸಾರಿಗೆಗೆ 98 ಲಕ್ಷ ಖರ್ಚಾಗಿದೆ ಆ ಕಂಪನಿಗೆ. ಬೋನಸ್ಗೆ 3 ಲಕ್ಷ ಖರ್ಚಾಗಿದೆ. ಸಾಲದ ಮೇಲಿನ ಬಡ್ಡಿಗೆ ಇಷ್ಟು ಖರ್ಚಾಗಿದೆ. ತೆರಿಗೆಗೆ ಇಷ್ಟು ಖರ್ಚಾಗಿದೆ. ಹಾಗೆ 1999ಗೆ ಇಷ್ಟು ಖರ್ಚಾಗಿದೆ. ಓಕೆ, ಇಲ್ಲಿ ಏನ್ ಕೇಳಿದ್ದಾನೆ, ಎ ಟೋಟಲ್ ಅಮೌಂಟ್ ಆಫ್ ಬೋನಸ್ ಪೇಡ್ ಬೈ ದ ಕಂಪನಿ ಡ್ಯೂರಿಂಗ್ ದ ಗಿವನ್ ಪೀರಿಯಡ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ದ ಟೋಟಲ್ ಅಮೌಂಟ್ ಆಫ್ ಸ್ಯಾಲರಿ ಪೇಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆಯ್ತಾ, ಕನ್ನಡದಲ್ಲಿ ತಗೊಂಡಿನಿ, ಇಂಗ್ಲಿಷ್ ಅಲ್ಲಿ ಬೇಡ ಅಂದ್ರೆ ಕನ್ನಡದಲ್ಲಿ ತಗೊಂಡಿನಿ ನೋಡಿ. ಇಲ್ಲಿ ಕಂಪನಿಯು ನಿರ್ದಿಷ್ಟ ಅವಧಿಯಲ್ಲಿ ಪಾವತಿಸಿದ ಒಟ್ಟು ಬೋನಸ್ ಮೊತ್ತವು ಆ ನಿರ್ದಿಷ್ಟ ಅವಧಿಯಲ್ಲಿ ಪಾವತಿಸಿದ ಒಟ್ಟು ವೇತನ ಮೊತ್ತದ ಎಷ್ಟು ಶೇಕಡಾವಾರು ಅಂದಾಜು ಹೊಂದುತ್ತದೆ. ಫಸ್ಟ್ ಒಟ್ಟು ಬೋನಸ್ ಮೊತ್ತ ಕೇಳಿದ್ದಾನೆ, ಫಸ್ಟ್ ಅದನ್ನ ಕಂಡುಹಿಡಬೇಕು. ಬೋನಸ್ ಎಲ್ಲಿದೆ ಸರ್? ಇದೆ. ಒಟ್ಟು ಎಷ್ಟಿದೆ ಬೋನಸ್? ಇಲ್ಲಿ ನೋಡಿ, ಕೂಡೋದು ಅಷ್ಟೇ ಈಸಿ. ನೀವು ಇಲ್ಲಿ ಬರ್ಕಂಡೆ ಮಾಡ್ಬೇಕು ಅಂದ್ರೆ ಬರ್ಕೊಂಡ್ ಮಾಡಿದ್ರೆ ಇನ್ನೂ ಒಳ್ಳೇದು, ಬರ್ಕೊಳ್ದೇನು ಕೂಡ ಮಾಡಬಹುದು. ಹೆಂಗ್ ಮಾಡಬಹುದು? ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು 3 ಇದೆ, 2 ಇದೆ, 5, 5 3 8, 8 3 11 3 14, 14 ಹಾಕೋಬೋಣ. ಎಸ್, ನೆಕ್ಸ್ಟ್ ಏನ್ ಮಾಡೋಣ, ಈ ಪಾಯಿಂಟ್ ಇದೆಯಲ್ಲ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ 96 ಇದೆ, ಇಲ್ಲಿ 84 ಇದೆ. ಯಾಕಂದ್ರೆ ಇದನ್ನ ತಗೊಳ್ಳಿ ಫಸ್ಟ್, ಇದು ಮತ್ತೆ ಇದನ್ನ ತಗೊಂಡ್ರೆ ಏನಾಗುತ್ತೆ ಸರ್? 96ಕ್ಕೆ 4 ಸೇರಿಸಿದ್ರೆ 1 ಆಗುತ್ತೆ, ಮತ್ತೆ ಇಲ್ಲಿ 80 ಉಳಿಯುತ್ತೆ, 1.8. ಓಕೆ, ಪ್ಲಸ್ ಇನ್ನು ಉಳಿದಿರೋದು ಯಾವುದು? 0.68, 0.52. 0.68ಗೆ 0.52 ಸೇರಿಸಬೇಕು. 68ಗೆ 2 ಸೇರಿಸಿದ್ರೆ 70, 70 50 ಸೇರಿಸಿದ್ರೆ 120, ಅಂದ್ರೆ 1.2. ಸೊ ಎಷ್ಟಾಯ್ತು? 14, 15, 16, 17. 17 ಆಯ್ತಾ? 14, 15, 16, 17 ಆಯ್ತು ಅಲ್ವಾ ಸರ್? ಎಸ್, 17 ಆಯ್ತು. ಈಗ ಈ ನಿರ್ದಿಷ್ಟ ಅವಧಿಯಲ್ಲಿ ಪಾವತಿಸಿದ ಒಟ್ಟು ವೇತನ ಮೊತ್ತದ ಎಷ್ಟು ಶೇಕಡಾವರೆಗೆ ಅಂದಾಜು ಹೊಂದುತ್ತದೆ? ಅಂದ್ರೆ ವೇತನ ತಗೋಬೇಕು, ಸ್ಯಾಲ್ರಿ, ಒಟ್ಟು ವೇತನ ಮೊತ್ತ ತಗೋಬೇಕು. ಈಗ ಸ್ಯಾಲ್ರಿ ಇಲ್ಲಿದೆ, ಅಗೇನ್ ಇಲ್ಲಿ ಎಷ್ಟಿದೆ ಸರ್ ಸ್ಯಾಲ್ರಿ? ಇದು ಬಂದೇನು ಸರ್? ಬೋನಸ್. ಓಕೆ, ಸ್ಯಾಲರಿ ಸಂಬಳ ತಗೊಂಡ್ರೆ 288 ಇದೆ, 342 ಇದೆ, 324 ಇದೆ, 336 ಇದೆ, ಪ್ಲಸ್ 420 ಇದೆ. ಕೂಡ್ಬೇಕು. ಅಗೇನ್ ಇದನ್ನು ಕೂಡ ನೀವು ಯಾವ್ದಕ್ಕೆ ಹೊಂದುತ್ತೆ ಹಂಗೆ ಕೂಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ 8 ಇದೆ, ಇಲ್ಲಿ 2 ಇದೆ, ಇದನ್ನ ತಗೊಂಡ್ಬೇಡ. 388 ಪ್ಲಸ್ 290, 290 300 ಆದ್ರೆ ಎಷ್ಟಾಗತ್ತೆ? 300, 400, 590 ಪ್ಲಸ್ 40. 590 ಪ್ಲಸ್ 40 ಅಂದ್ರೆ 590 ಪ್ಲಸ್ 40 630, ಇದೆರಡರಿಂದ. ಓಕೆ, ಪ್ಲಸ್ ಈ ಕಡೆ ಬಂದ್ರೆ ಇಲ್ಲಿ ನೋಡಿ 6 ಇದೆ, ಇಲ್ಲಿ 4 ಇದೆ. ಅವ್ನು ಹಂಗೆ ಕೊಟ್ಟಿರ್ತಾನೆ, ಕ್ಲೀನ್ ಆಗಿ ಕೊಟ್ಟಿರ್ತಾನೆ. 6 4 10 ಆಗತ್ತಲ್ವಾ? ಎಸ್, ಇಲ್ಲಿ ಕೊಟ್ರೆ 10 ಆಗುತ್ತೆ, 330 ಆಗುತ್ತೆ, ಇಲ್ಲೂ 330 ಆಗುತ್ತೆ, 660 ಆಗುತ್ತೆ, ಪ್ಲಸ್ 420 ಇದೆ. 600 400 1000, 1060 ಆಗುತ್ತೆ, ಪ್ಲಸ್ 630 ಆಗುತ್ತೆ. 1630 ಸೇರಿಸಿದ್ರೆ 9690 ಆಗುತ್ತೆ. ಅಂದ್ರೆ ಇಲ್ಲಿ ಏನ್ ಕೇಳಿದ್ರೆ ಹೇಳಿ, ಅಂದಾಜು, ಅಪ್ರಾಕ್ಸಿಮೇಟ್ಲಿ ಅಂತ. ಇಲ್ಲಿ ಇಂಗ್ಲಿಷ್ ಅಲ್ಲಿ ತೋರಿಸ್ಬಿಡ್ತೇನೆ. ದ ಟೋಟಲ್ ಅಮೌಂಟ್ ಬೇಡ ಅಪ್ರಾಕ್ಸಿಮೇಟ್ಲಿ ಅಂತ, ಅಪ್ರಾಕ್ಸಿಮೇಟ್ಲಿ. ಫೈನ್. ಸೊ ಅಂದ್ರೆ ಇದು 1690ನ ನಾವು ರೌಂಡ್ ಮಾಡ್ಕೊಂಬೋಣ, 1700 ಮಾಡ್ಕೊಂಬೋಣ. ಯಾಕೆ ಅಪ್ರಾಕ್ಸಿಮೇಟ್ಲಿ? ಯಾಕಂದ್ರೆ 17 ಇದೆ ಬೋನಸ್. ಇಲ್ಲಿ ಏನ್ ಕೇಳಿದಾನೆ, ಈ ಬೋನಸ್ 17% ಏನಿದೆ ಸರ್, ಈ 17 ನಂಬರ್ ಏನಿದೆಯಲ್ಲ ಇದ್ರಲ್ಲಿ ಎಷ್ಟು ಶೇಕಡ ಇದೆ ಅಂತ ಹೇಳ್ಬೇಕು ನಾವು. 17 ಅಂದ್ರೆ ಲ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಇದು ಕೂಡ ಲ್ಯಾಕ್ಸ್ ಬಿಟ್ಟಾಕಿ. 17 ಅಂತಕ್ಕಂಥದ್ದು 1700 ಎಷ್ಟು ಭಾಗ ಇದೆ? ನಾನು ನಿಮ್ಗೆ ಪರ್ಸೆಂಟೇಜ್ ಕಂಡು ಹೇಳ್ಕೊಡ್ತೀನಿ. ಇಲ್ಲಿ ಚುಕ್ಕಿ ಇಟ್ರೆ 10%, ಇಲ್ಲಿ ಚುಕ್ಕಿ ಇಟ್ರೆ 1%, ಅಂದ್ರೆ 17%. 17 ಅಂದ್ರೆ 1% ಬರುತ್ತೆ. ಸೊ 1% ಅಲ್ಲಿ ಇದೆ.
ಅಥವಾ 1690 ಅಂತ ಇಟ್ಕೊಂಡ್ರು ನಿಮ್ಗೆ 16.9 ಬರುತ್ತೆ. 16.9 ಅಂದ್ರೆ 17, 17 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1%. ಓಕೆ, ಅಂದಾಜು. ಫೈನ್, 1% ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ ಅನ್ಕೋತೀನಿ ಸ್ನೇಹಿತರೆ. ಕ್ವಶನ್ ಏನ್ ಕೇಳಿದಾನಂದ್ರೆ, ಈ ಬೋನಸ್ ಏನಿದೆ ಟೋಟಲ್ ಈ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ, ಇದು ಈ ಸ್ಯಾಲರಿ ಟೋಟಲ್ ಏನಿದೆ ಇದರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ. ಇದನ್ನ ನೀವು ಫಾರ್ಮುಲಾ ಇಟ್ಕೊಂಡೆಲ್ಲ ಮಾಡಕ್ ಹೋಗ್ಬೇಡಿ. ಓಕೆ, ನಿಮಗೆ ಕ್ಯಾಲ್ಕುಲೇಷನ್ ಕಮ್ಮಿ ಮಾಡ್ಬೇಕು, ತಪ್ಪಾಗದೆ ಮಾಡ್ಬೇಕು ಅಂದ್ರೆ ಹಿಂಗೆ 1717 ಎಷ್ಟು ಭಾಗ ಅಂದ್ರೆ 1700 17 ಎಷ್ಟು ಪರ್ಸೆಂಟ್ ಬರುತ್ತೆ? 1% ಬರುತ್ತೆ. 10% ಅಂದ್ರೆ 170, 1% ಅಂದ್ರೆ 17 ಅಲ್ವಾ. ನಾನು ಹೇಳ್ಕೊಟ್ಟಿದ್ದೇನೆ ನಿಮ್ಗೆ 1700 ಇಲ್ಲಿ ಚುಕ್ಕಿ ಇಟ್ರೆ 10% ಅಂದ್ರೆ 170, 1% ಅಂದ್ರೆ 17 ಅಷ್ಟೇ. ಸೊ ರೈಟ್ ಆನ್ಸರ್ 1%. ಸೊ ನೆಕ್ಸ್ಟ್ ಬರ್ತೇನೆ. ಓಕೆ, ಅದರಲ್ಲಿ ಎರಡನೇ ಕ್ವಶನ್, ಎಲ್ಲಾ ವರ್ಷಗಳಲ್ಲಿನ ತೆರಿಗೆಗಳ ಮೇಲಿನ ಒಟ್ಟು ವೆಚ್ಚ ಮತ್ತು ಎಲ್ಲಾ ವರ್ಷಗಳಲ್ಲಿನ ಇಂಧನ ಮತ್ತು ಸಾರಿಗೆ ಮೇಲಿನ ಒಟ್ಟು ವೆಚ್ಚದ ಅಂದಾಜು ಅನುಪಾತವೇನು? ಅಲ್ಟಿಮೇಟ್ ಕ್ವಶನ್. ಎಗೇನ್ ಇಲ್ಲಿ ಏನಿಲ್ಲ, ಬರೀ ಕೂಡದು ಕಳೆಯೋದು ಅಷ್ಟೇ ಇಲ್ಲಿರೋದು, ಅನುಪಾತ ಕೇಳಿದ್ದಾನೆ. ಟೋಟಲ್ ಅಪ್ರಾಕ್ಸಿಮೇಟ್ ರೇಷಿಯೋ ಬಿಟ್ವೀನ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಟ್ಯಾಕ್ಸಸ್. ಟೋಟಲ್ ಟ್ಯಾಕ್ಸಸ್ ಏನಿದೆ ಸರ್, ಇಷ್ಟು ಆಲ್ ದ ಇಯರ್ಸ್ ಅಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯೂಯಲ್ ಅಂಡ್ ಟ್ರಾನ್ಸ್ಪೋರ್ಟ್ ಹೇಳಿದ್ದಾನೆ. ಟೋಟಲ್ ಟ್ಯಾಕ್ಸಸ್, ಟೋಟಲ್ ಫ್ಯೂಯಲ್ ಅಂಡ್ ಟ್ರಾನ್ಸ್ಪೋರ್ಟ್. ಟ್ಯಾಕ್ಸ್ ಎಲ್ಲಿದೆ? ಇಲ್ಲಿದೆ ನೋಡಿ, ಈಸಿಯಾಗಿ ಕೊಡ್ಬೋದು. ಎಗೇನ್ ಇಲ್ಲೂ ಹಂಗೆ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಜೊತೆಗೆ ಸಿಗುತ್ತೆ ನೋಡಿ. ಈಗ ಇದೆರಡೇ ನೋಡಿ, ಇದೆ 98 ಇದೆ ಅಲ್ವಾ ಸರ್, ಇಲ್ಲಿ ನೋಡಿ 88 ಇದೆ, ಇಲ್ಲಿ 98 ಇದೆ. ಕೂಡೋದು ಹೆಂಗೆ ಅಂತ ಹೇಳ್ತೀವಿ. ಇಲ್ಲಿ 74 ಇದೆ, 4 ತೆಗೆದ್ಬಿಟ್ಟು ಇವ್ನ್ಗೆ 2 ಕೊಡಿ, ಇವ್ನ್ಗೆ 2 ಕೊಡಿ. 100 ಆದ ಇವನು 90 ಆದ, 190 ಆಯ್ತು ಪ್ಲಸ್ 70 ಅಂದ್ರೆ 160 ಆಯ್ತು. 160 ಪ್ಲಸ್ 108, 168 ಆಯ್ತು. ಬೇಕಾದ್ರೆ ಬರ್ಕೊಳ್ಳಿ, 168 ಪ್ಲಸ್ 83 ಅಲ್ವಾ ಸರ್, ಅಲ್ವಾ. ಈಗ ಇವ್ನ್ ಕೊಟ್ಟಾಗ ಏನಾಯ್ತು, 100 ಆಯ್ತು, 180 190 ಆಯ್ತು, ಸಾರಿ 190 ಆಯ್ತು. 70 ಅಂದ್ರೆ 260 ಆಗತ್ತೆ. ಇವನೊಬ್ಬ ಸೇರಿದ್ರೆ 368 ಆಗುತ್ತೆ. 368 ಆಗುತ್ತೆ ಪ್ಲಸ್ 83. 8 3 1 ದಶಕ, 8 9 6 5 451. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟು ಸರ್? 450. ಅದೇ ತರ ಟೋಟಲ್ ಫ್ಯೂಯಲ್ ಅಂಡ್ ಟ್ರಾನ್ಸ್ಪೋರ್ಟ್ ಎಲ್ಲಿದೆ? ಫ್ಯೂಯಲ್ ಅಂಡ್ ಟ್ರಾನ್ಸ್ಪೋರ್ಟ್ ಇಲ್ಲಿದೆ. ಟ್ಯಾಕ್ಸಸ್ ಆಯ್ತು, ಫ್ಯೂಯಲ್ ಟ್ರಾನ್ಸ್ಪೋರ್ಟ್. ಏಕೆನ್ ಇದು ಅದೇ ತರ ಮಾಡ್ಬೋದು. 112 ಇದೆ, 98 ಇದೆ ನೋಡಿ. 2 ಇಲ್ಲಿ ಕೊಟ್ರೆ 100 ಆಗುತ್ತೆ, 110 ಆಗುತ್ತೆ. 100 ಅಂದ್ರೆ 210 ಆಯ್ತು. ಇಲ್ಲೊಂದಿದೆ 310, 311 ಆಯ್ತು. 311 133, 444 ಆಯ್ತು. ಮತ್ತೆ 142, 444, 544 ಎಷ್ಟಾಯ್ತು? ಕ್ಯಾಲ್ಕುಲೇಟ್ ಮಾಡಿ, ಫಟಾಫಟ್ ಅಂತ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟಾಯ್ತು? ಬರ್ಲಿಲ್ಲ ಅಂದ್ರೆ ಹಿಂಗ ಹಾಕೊಳ್ಳಿ ಅಷ್ಟೇ, ತೊಂದ್ರೆ ಏನಿಲ್ಲ. 98, 112 ಪ್ಲಸ್ 101 ಪ್ಲಸ್ ತುಂಬಾ ಜನಕ್ಕೆ ಹಿಂಗ್ ಮಾಡಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈಗ ಹೇಳ್ತೀನಿ. ಇಲ್ಲಿ ಈಗ 112 ಪ್ಲಸ್ 98, ಇಲ್ಲಿ 2 ಕೊಟ್ರೆ 100, 210 ಆಗುತ್ತೆ ಅಲ್ವಾ ಸರ್. 100 ಆಗುತ್ತೆ, ಇದಕ್ಕೆ 210 ಆಗುತ್ತೆ ಅಲ್ವಾ. ಇಲ್ಲಿ 101 ಇದೆ, 311 ಆಗುತ್ತೆ. ಈ 3ರಿಂದ 311 ಆಗುತ್ತೆ. ಇನ್ನು ಇಲ್ಲಿ 100 100 200 240 275 ಆಗುತ್ತೆ. ಸೊ ಇದನ್ನ ಕೂಡಿದ್ರೆ 300 400 575 10 85 86 586 ಆಯ್ತಾಯ್ತಲ್ಲ. ಸೊ ಇಷ್ಟೇ. ಸೊ ಇದರ ಅನುಪಾತವನ್ನ ಕಂಡು ಹಿಡಿಯಬೇಕು. ತಾನೆ ಎಲ್ಲಾ ವರ್ಷಗಳ ತೆರಿಗೆ ಮೇಲಿನ ಒಟ್ಟು ವೆಚ್ಚದ ಮತ್ತು ಎಲ್ಲಾ ವರ್ಷಗಳಲ್ಲಿನ ಇಂಧನ ಮತ್ತು ಸಾರಿಗೆ ಮೇಲಿನ ಒಟ್ಟು ವೆಚ್ಚದ ಅಂದಾಜು ಎಷ್ಟು ಅಂತ ಕೇಳಿದ್ದಾನೆ. ಮಾಡ್ತೀರಾ?
ಇದಕ್ಕೂ ಎಷ್ಟು ಮಗ್ಗಿಂದ ಹೋಗುತ್ತೆ ಅಷ್ಟು ಮಗ್ಗಿಂದ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಅಗೇನ್ ಇಲ್ಲಿ ಏನ್ ಕೇಳಿದ್ದಾನೆ, ಅಪ್ರಾಕ್ಸಿಮೇಟ್ ರೇಷಿಯೋ ಅಂತ ಕೇಳಿದ್ದಾನೆ. ಅಪ್ರಾಕ್ಸಿಮೇಟ್ ರೇಷಿಯೋ ಅಂದಾಗ ಇದನ್ನ ಯಾವ್ದಾದ್ರು ರೌಂಡ್ ಮಾರ್ಕ್ ಮಾಡ್ಕೋಬಹುದು ಬೇಕಂದ್ರೆ ನಿಮ್ಗೆ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನ 5 ಮಾಡ್ಕೋಬಹುದು, ಇದನ್ನ 450 ಮಾಡ್ಕೋಬಹುದು, ಇದನ್ನ 585 ಮಾಡ್ಕೋಬಹುದು. ಅಪ್ರಾಕ್ಸಿಮೇಟ್ ರೇಷಿಯೋ ಕಂಡುಹಿಡಿಯಕ್ತಾನೆ 5ರಿಂದ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. 5 9 45 0 ಅಲ್ವಾ ಸರ್. ಈಗ 5 ಯಾಕೆ ಇಲ್ಲಿ ಒಂದ್ ಕಮ್ಮಿ ಮಾಡಿದೀನಿ, ಇಲ್ಲಿ ಒಂದ್ ಕಮ್ಮಿ ಮಾಡಿದೀನಿ. ಸೊ ಹಂಗೆ ಇಲ್ಲೇನಾಗುತ್ತೆ, 5 1 5 5 1 5 35 7 ಇಲ್ಲಿ 35 ಆಗುತ್ತೆ. ಅಪ್ರಾಕ್ಸಿಮೇಟ್ ನೀವು ಮಾಡ್ತಾ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ. ಸೊ ಇದು ಎಲ್ಲಿಂದ ಹೋಗುತ್ತೆ, 3ರಿಂದ ಹೋಗುತ್ತಾ, 30 ಆಗುತ್ತೆ, 3 9 ಆಗುತ್ತೆ ಅಲ್ವಾ. ಇನ್ನು 27, 3 9 27. 3ರಿಂದ ಹೋಗುತ್ತಾ, 3 1 3 0, 3 1 3 3 10:13 ಆನ್ಸರ್ ಬಂತಾ. ತುಂಬಾ ಜನ ಏನ್ ಮಾಡ್ತೀರ ಅಂದ್ರೆ ಕ್ವಶನ್ ಸರಿಯಾಗಿ ಹೋಗಲ್ಲ. ನಾನು ಅದಕ್ಕೆ ಕೇಳೋದು ಸ್ನೇಹಿತರೆ, ಈಸಿ ಇದೆ, ಕ್ವಶನ್ ಸರಿಯಾಗಿ ಓದಲ್ಲ. ಯಾಕೆ ಓದಲ್ಲ? ಅಪ್ರಾಕ್ಸಿಮೇಟ್ ಅಂದಾಜು ಅಂತ ಕೊಟ್ಟಿರ್ತಾನೆ. ಕರೆಕ್ಟ್ ಆಗಿ ಕೇಳ್ಬೇಕಾದ್ರೆ ಅವನು ಕರೆಕ್ಟ್ ಆನ್ಸರ್ ಕೇಳ್ಬೇಕಾದ್ರೆ ಅಂದಾಜು ಅಂತ ಕೊಡಲ್ಲ. ನೋಡಿ, ಇಲ್ಲಿ ಹಿಂದಿನ ಕ್ವಶನ್ ಅಲ್ಲೂ ಅದೇ ಮಾಡಿದ್ದ, ಅವನು ಅಂದಾಜು ಅಂತ ಕೇಳಿರ್ತಾನೆ, ಇಲ್ಲೂ ಅಂದಾಜು ಕೇಳಿದ್ದಾನೆ. ನೋಡಿ, ನಾನು ಏನ್ ಮಾಡಲಿ, ಎರಡು ಕಡೆನೇ ಮೇಂಟೈನ್ ಮಾಡಿದ್ದೀನಿ. ಇಲ್ಲೂ ಒಂದ್ ಕಮ್ಮಿ ಮಾಡಿದೆ, ಇಲ್ಲೂ ಒಂದ್ ಕಮ್ಮಿ ಮಾಡಿದೆ, ಆಗ ಹೋಲ್ ನಂಬರ್ ಸಿಕ್ತು. ಸಿಂಪಲ್, ಎರಡು ಸಮ ಆಯ್ತು. ಸೊ 10:13 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಈ ಕ್ವಶನ್ಸ್ ಗಳು ತುಂಬಾ ಜನ ತಪ್ಪು ಮಾಡ್ತೀರಾ. ಏನಕ್ಕೆ ತಪ್ಪು ಮಾಡ್ತೀರಾ ಅಂದ್ರೆ ನೀವು ಕ್ವಶನ್ ಕರೆಕ್ಟ್ ಆಗಿ ಓದಿರಲ್ಲ. ಸೊ ಹಿಂಗೆ ಇರ್ತವೆ ಕ್ವಶನ್ಸ್ ಗಳು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಒಬ್ಬ ವ್ಯಕ್ತಿಯು ಎ ಸ್ಥಳದಿಂದ 3.5 ಕಿಲೋಮೀಟರ್ ಬಿ ಸ್ಥಳಕ್ಕೆ ಪ್ರಯಾಣಿಸುತ್ತಾನೆ. ಅವನು ಸೈಕಲ್ 1/2/3 ಕಿಲೋಮೀಟರ್ ಮತ್ತು 1/6 ಕಿಲೋಮೀಟರ್ ಸ್ಕೂಟರ್ ನಲ್ಲಿ ಮಿಕ್ಕಿದ ದೂರವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸುತ್ತಾನೆ. ಅವನು ಒಟ್ಟು ದೂರದ ಎಷ್ಟು ಭಾಗವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸುತ್ತಾನೆ? ಕ್ವಶನ್ ಕರೆಕ್ಟ್ ಆಗಿ ಓದಬೇಕು. ಇಲ್ಲೇ ಇರೋದು ಕ್ವಶನ್. ನನಗೆ ಗೊತ್ತು ಎಲ್ಲಿಗೆ ಬಂದು ನಿಲ್ಲಿಸ್ತೀರಾ ತುಂಬಾ ಜನ ಅಂತ ನಾನು ಹೇಳ್ತೀನಿ ನೋಡಿ. ಈಗ ನೋಡ್ತಾ ಮಾಡ್ತಾ ಹೋಗೋಣ ನೋಡಿ ಬೇಕಾರೆ. ಓಕೆ, ಈಗ ಏನಿದೆ, ಎ ಇಂದ ಬಿ ಸರ್ 3.5 ಕಿಲೋಮೀಟರ್ ಇದೆ. ಓಕೆ, ಟೋಟಲ್ ಅದನ್ನ ನಾವು ಹೆಂಗ್ ಬರ್ಕೋಬಹುದು? ಇದನ್ನ ನಾನು ಬರ್ಕೋತೀನಿ, ನಾನು 1/2 ಅಂದ್ರೆ 3 6 1 7 7/2 ಅಂತ ಬರ್ಕೋತೀನಿ. ಇದು ಹೆಂಗ್ ಬಂತು ಅಂತ ಗೊತ್ತಿರ್ಬೇಕು ನಿಮಗೆ. ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಸಿ 1.5 ಅಂದ್ರೆ ಸರ್ ಹಾಫ್ ಅಂತ ಅರ್ಥ ಅಲ್ವಾ ಸರ್? 3 6 7/2 ಗೊತ್ತಾಯ್ತಾನ ಹೆಂಗ್ ಬರ್ಕೊಂಡೆ ಅಂತ? ಎಸ್, ಗೊತ್ತಿರಬೇಕು. ಇದು ಟೋಟಲ್ ಡಿಸ್ಟೆನ್ಸ್ 7/2. ಔಟ್ ಆಫ್ ದಿಸ್ ಡಿಸ್ಟೆನ್ಸ್ he travels 2/3 ಕಿಲೋಮೀಟರ್ on bicycle. ಓಕೆ, ಸೈಕಲ್ ಅಲ್ಲಿ 2/3 ಅಂದ್ರೆ ಎಷ್ಟು ಸರ್? 2/3 ಅಂದ್ರೆ 3 1 3 3 6 ಸಾರಿ 3 1 3 + 2 5 5/3 ಆಗುತ್ತೆ ಅಲ್ವಾ. ಅದೇ ತರ ಸ್ಕೂಟರ್ ಅಲ್ಲಿ ಎಷ್ಟು? 1/6 ಕಿಲೋಮೀಟರ್ ಅಂದ್ರೆ 6 1 6 + 1 7/6 ಕಿಲೋಮೀಟರ್. ಅರ್ಥ ಆಗ್ತಿದೆಯಲ್ಲ? ಇದನ್ನ ಈ ರೀತಿ ಮಾಡ್ಕೋಬೇಕು. ಈಗ ನಮಗೆ ಅದು ಬಿಟ್ಟು ಇನ್ನು ಮಿಕ್ಕಿದ ದೂರವನ್ನ ಕಾಲ್ನಡಿಗೆ. ಸೊ ಏನ್ ಮಾಡ್ಬೇಕು? ಕಾಲು ನಡಿಗೆ ದೂರ ಗೊತ್ತಿರಬೇಕು. ಏನು ಟೋಟಲ್ ಏನಿದೆ ಇಲ್ಲಿ ಬರ್ಕೋಣ, ಇದನ್ನ ಇಲ್ಲಿ ಬರ್ಕೋಣ. 7/2 ಮೈನಸ್ 5/3 ಮೈನಸ್ 7/6 ಮಾಡಿದ್ರೆ ಟೋಟಲ್ ಅಲ್ಲಿ ಇವೆರಡನ್ನು ಕಳೆದ್ರೆ ಸ್ಕೂಟರ್ ಸೈಕಲ್ ಮಿಕ್ಕಿದ್ದೇನೋ ಕಾಲ್ನಡಿಗೆ ಬರುತ್ತೆ. ಸಿಂಪಲ್ ಅಲ್ವಾ? ಕಾಲು ನಡಿಗೆ. ಓಕೆ, ಫೂಟ್ ಇಂದ ಅಥವಾ ಕಾಲು ನಡಿಗೆಯಿಂದ ಹೋಗೋದು. ಇಲ್ಲಿ LCM ಎಷ್ಟು? 6 ತಗೋಬಹುದು. 2 3 6. ಓಕೆ, 7 3 21. 3ರಿಂದ 2 6 5 2 10 ಮೈನಸ್ 6 6 7. ಸೊ ಎಷ್ಟಾಗತ್ತೆ? 17 21 ಕಳೆದ್ರೆ 4/6. ಸೊ ಏನಾಯ್ತು? 2 2 4 2 3 6. 2/3 ಏನಿದೆ ಇದು ಕಾಲು ನಡಿಗೆ. ಎಷ್ಟು ಸರ್? 2/3 ಸಿಕ್ತು ಆನ್ಸರ್ ಅಂತ ಇಲ್ಲಿ ಹಾಕಿದ್ರೆ ನೀವು ದಿಸ್ ಇಸ್ ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಕ್ವಶನ್ ಓದಬೇಕು. ವಾಟ್ ಪೋರ್ಷನ್ ಆಫ್ ದ ಹೋಲ್ ಡಿಸ್ಟೆನ್ಸ್ ಡಸ್ ಹಿ ಕವರ್ ಆನ್ ಫುಟ್? ಅಂದ್ರೆ 2/3 ಅವನು ಕಾಲ್ನಡಿಗೆಯಲ್ಲಿ ಹೋಗಿದ್ದಾನೆ ಫುಟ್ ಅಲ್ಲಿ. ಬಟ್ ವಾಟ್ ಪೋರ್ಷನ್ ಆಫ್ ದ ಹೋಲ್ ಡಿಸ್ಟೆನ್ಸ್? ಟೋಟಲ್ ಡಿಸ್ಟೆನ್ಸ್ 7/2.
ಅವ್ನ್ ಕಾಲ್ನಡಿಗೆಯಲ್ಲಿ ಹೋಗಿರೋದು ಪೋರ್ಷನ್ ಆಫ್ ಫುಟ್ ಬೈ ಪೋರ್ಷನ್ ಆಫ್ ಫುಟ್ ಆನ್ ಹೋಲ್ ಡಿಸ್ಟೆನ್ಸ್ ಅಂತ ಕೇಳಿರೋದು. ಎಷ್ಟು ಭಾಗ ಅಂತ ಕೇಳಿರೋದು. ಏನ್ ಮಾಡ್ಬೇಕು ನೀವು? 2/3 ಡಿವೈಡೆಡ್ ಬೈ 7/2 ಮಾಡ್ಬೇಕು. ಟೋಟಲ್ ಎಷ್ಟು? ಟೋಟಲ್ ಅಲ್ಲಿ ಎಷ್ಟು ಭಾಗ ಅವನು ಕಾಲಲ್ಲಿ ಹೋಗಿದೆ ಇಲ್ಲಿ ನೋಡಿ. ಅವನು ಒಟ್ಟು ದೂರವನ್ನು ಎಷ್ಟು ಭಾಗವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸುತ್ತಾನೆ ಕೇಳಿದಾನೆ. ಸೊ ಇದನ್ನ ಮಾಡ್ಬೇಕು. ಇದನ್ನ ನೀವು ಮೇಲ್ಗಡೆ ತಗೊಬಂದ್ರೆ ಏನಾಗುತ್ತೆ? 4 7 3 21 4/21 ಆಗುತ್ತೆ. ದಿಸ್ ಇಸ್ ಆನ್ಸರ್. 4/21 ಎಲ್ಲಿದೆ? ಇಲ್ಲಿದೆ. ತುಂಬಾ ಜನ ಒಂದೊಂದ್ಸಲ ಆಪ್ಷನ್ ಅಲ್ಲಿ ನಿಮ್ಗೆ ಇಲ್ಲಿ 2/3 ಕೊಟ್ಬಿಟ್ಟಿರ್ತಾನೆ. ತುಂಬಾ ಜನ 2/3 ಟಿಕ್ ಹಾಕ್ತೀರಾ. ಈ ತರ ಕ್ವಶನ್ಸ್ ಗಳು ಬರ್ತವೆ ಸ್ನೇಹಿತರೆ. ಓಕೆ, ಕ್ವಶನ್ ನ ಕ್ಲೀನ್ ಆಗೋದು ನೋಡಿ. ಇವತ್ತಿನ ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಗೊತ್ತಿರೋದೆ, ಆದ್ರೆ ಎಲ್ಲಿ ನಾವು ತಪ್ಪು ಮಾಡ್ತೀವಿ, ಎಲ್ಲಿ ಕ್ಯಾಲ್ಕುಲೇಷನ್ ತಪ್ಪು ಮಾಡ್ತೀವಿ, ಎಲ್ಲಿ ಕ್ವಶನ್ ಓದೋದು ತಪ್ಪು ಮಾಡ್ತೀವಿ ಅದು ನಿಮಗೆ ಒಂದು ಪಾಠ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತೀನಿ. ಒಬ್ಬ ವ್ಯಕ್ತಿಗೆ 2 ಪೋಷಕರು, 4 ಅಜ್ಜಿಯರು, 8 ಮಹಾಪೋಷಕರು ಮತ್ತು ಹೀಗೆ ಮುಂದುವರೆದಿದ್ದರೆ ಇಂದಿನ 8 ತಲೆಮಾರುಗಳಲ್ಲಿ ಅವನ ಪೂರ್ವಜರ ಸಂಖ್ಯೆ ಕಂಡುಹಿಡಿಯಿರಿ. ಸೂಪರ್ ಆಗಿದೆ. ಅಂದ್ರೆ ಇಲ್ಲಿ 8 ತಲೆಮಾರುಗಳಿದ್ದಾನೆ. ಈಗ ಒಬ್ಬ ವ್ಯಕ್ತಿಗೆ ಅವನ್ಗೆ ಅಪ್ಪ ಅಮ್ಮ ಇರ್ತಾರೆ, ಇಬ್ರು ಪೇರೆಂಟ್ಸ್. ಅವ್ರ ಅಪ್ಪಂಗೆ ಇಬ್ರು ಅಪ್ಪ ಅಮ್ಮ ಇರ್ತಾರೆ. ಅಮ್ಮನ ಕಡೆ ಅಪ್ಪ ಅಮ್ಮ ಅಂದ್ರೆ ನೆಕ್ಸ್ಟ್ ಜನರೇಷನ್ 4 ಜನ ಇರ್ತಾರೆ. ಅದ್ 4 ಡಬಲ್ ಆಗುತ್ತೆ, 8 ಆಗುತ್ತೆ. 8 ಇರೋದು 16 ಆಗುತ್ತೆ, 16 ಇರೋದು 30, ಹಂಗೆ ಹೋಗ್ತಾ ಇರುತ್ತೆ. ನಿಮ್ಗೆ ಎಲ್ಲಿ ತನಕ ನೋಡ್ತೀರಾ? ಈಗ 8 ಜನರೇಷನ್ ಕೇಳಿದಾನ, ಇದನ್ನ ಈಸಿಯಾಗಿ ಮಾಡ್ಬೋದು. 8 ಅಂತ ಕೂಡ್ಸ್ಕೋಬಹುದು ನೀವು ಮಾಡ್ಕೊಂಡು. ಅವ್ನ್ 10 ಜನರೇಷನ್ ಕೇಳ್ದ, 20 ಜನರೇಷನ್ ಡಬಲ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನಿಮ್ಗೆ ಟೈಮ್ ತಗೊಳುತ್ತೆ. ಅಂಡ್ ನೀವು ಮಲ್ಟಿಪ್ಲಿಕೇಶನ್ ಕೂಡಷ್ಟಲ್ಲಿ ನಿಮ್ಗೆ 100 ಜನರೇಷನ್ ಕೇಳ್ದ ಏನ್ ಮಾಡ್ತೀರಾ? ಓಕೆ, ಸೊ ಈ ತರ ಇದ್ದಾಗ ಇಲ್ಲಿ ನೋಡಿ, 2 ಇದರ ಡಿಫ್ರೆನ್ಸ್ ಎಷ್ಟು ಸರ್? 2 ಇದೆ. ಇದರ ಡಿಫ್ರೆನ್ಸ್ ಎಷ್ಟು ಸರ್? 4 ಇದೆ. ಹಂಗಾಗಲ್ಲ. ಸೊ ಹಾಗಾದ್ರೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಲ್ಲ, ಇದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ಎ, ಓಕೆ, 2 ಇದೆ. ನಾನು ಹೇಳ್ತೀನಿ ಯಾವಾಗ ಈ ತರ ಬರುತ್ತೆ ನಿಮಗೆ, ಸಮ್ ಕಂಡುಹಿಡಿಯಿರಿ ಅಥವಾ ಮೊದಲನೇ ಟರ್ಮ್ ಕಂಡುಹಿಡಿಯಿರಿ, ಈ ತರ ಫಾರ್ಮುಲಾಗಳು ಇದೆ, ಹೇಳ್ತೀನಿ ನಾನು. ಫಸ್ಟ್ ಈ ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲಿ ಅರ್ಥಮೆಟಿಕ್ ಅಲ್ಲ, ಇದು ಜಾಮೆಟ್ರಿಕ್ ಹೆಂಗೆ ಅಂತ ಗೊತ್ತಾಗೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಫಸ್ಟ್. ಈಗ ಅರ್ಥಮೆಟಿಕ್ ಆಗಿದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ 2 4 6 8 ಇಲ್ಲಿ ನೋಡಿ, ಇದೆರಡು ಕಾಮನ್ ಡಿಫ್ರೆನ್ಸ್ 2, ಇದೆರಡರ ಕಾಮನ್ ವ್ಯತ್ಯಾಸ 2 ಇರುತ್ತೆ, ಇದರ ನಡುವೆ 2. ಇದು ಎಪಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಇಲ್ಲಿ ಹಂಗಿಲ್ಲ. ಹಂಗಾದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೇನು? ಕಾಮನ್ ರೇಷಿಯೋ. ಓಕೆ, ಇದು ಫಸ್ಟ್ ಟರ್ಮ್ ಕಾಮನ್ ರೇಷಿಯೋ ಅಂತ ಕರಿತೀವಿ, ಅದನ್ನ ಆರ್ ಅಂತ ಕರಿತೀವಿ. ಅದೇನಿರುತ್ತೆ? 4/2 ಸಾರಿ ಅಥವಾ 8/4 ಅಂದ್ರೆ ಇದರಿಂದ ಇದನ್ನ ಬಾಗ್ಸೋದು. ಇವಾಗ ಏನ್ ಬರುತ್ತೆ? 2ರಿಂದ ಬಾಗ್ಸಿದ್ರು 2 ಬರುತ್ತೆ, 4ರಿಂದ 8 ಬಾಗ್ಸಿದ್ರು 2 ಬರುತ್ತೆ. ಸೊ 6. ಅವಾಗ ಎಲ್ಲಾ ಕಡೆ ನೋಡಿ 8ರಿಂದ 16ನ ಬಾಗ್ಸಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ ಅಲ್ವಾ ಶೇಷ. ಸೊ ಅಂದ್ರೆ ಎಷ್ಟು ಸಲ ಭಾಗಿಸ್ತೀವಿ ಅಂತ. ಸೊ ದಟ್ ಏನಿದೆ ಅದನ್ನ ಕಾಮನ್ ರೇಷಿಯೋ ಅಂತ ಕರಿತೀವಿ. ದಟ್ ಈಸ್ 2. ಸೊ ಆರ್ ಕೊಟ್ಟಿದೆ ನಮಗೆ 2, ಎ ಕೊಟ್ಟಿದೆ 2. ಈಗ ಟೋಟಲ್ ಅಂದ್ರೆ nth ಜನರೇಷನ್ ಕಂಡುಹಿಡಬೇಕು. ಫಾರ್ಮುಲಾ ಇದೆ, SN = ಏನಿದೆ ಸರ್? ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಹೇಳ್ತೀರಾ? ಎಸ್ ಎನಿಬಡಿ? ನಮ್ಗೆ 8ನೇ ಜನರೇಷನ್ ಕಂಡುಹಿಡಬೇಕು. ಸೊ ಇಲ್ಲಿ ಜನರೇಷನ್ ಎಷ್ಟು ಸರ್? ಅದು ಕೊಟ್ಟಿದ್ದಾನೆ. ಜನರೇಷನ್ ಅಂದ್ರೆ n = n2 ಅಂತ ಕೊಟ್ಟಿದ್ದಾನೆ. ಆರ್ ಕೊಟ್ಟಿದ್ದಾನೆ, ಎ ಕೊಟ್ಟಿದ್ದಾನೆ, 8 ಕೊಟ್ಟಿದ್ದಾನೆ. ನಾವು ಟೋಟಲ್ ಕಂಡುಹಿಡಬೇಕು. ಇಲ್ಲಿ ಕೇಳಿದ ತಾನೆ, ಇಂದಿನ 8 ತಲೆಮಾರು ಅವನ ಪೂರ್ವಜರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಟೋಟಲ್ ಅವನ ಪೂರ್ವಜರು ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಅವನು ಸೇರಿಸಿ. ಓಕೆ, ಸೊ ಎಂತ ಅಂದ್ರೆ 8ನೇದು ಅವನೇ ಕೊಟ್ಟಿದ್ದಾನೆ. ಹಿಂಗ್ ಕೊಟ್ಟಾಗ ಏನ್ ಮಾಡ್ತೀರಾ? ಏನ್ ಫಾರ್ಮುಲಾ ಇದೆ? ಫಟಾಫಟ್ ಅಂತ ಹೇಳ್ಬೇಕು. r⁻n−r⁻1 ಇಂಟು ಏನು? ಎ. ಗೊತ್ತಾಯ್ತಲ್ವಾ? ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ನಾನು ತೋರಿಸ್ತೀನಿ, ನಾನು ಎಲ್ಲಾನು ತೋರಿಸ್ತೀನಿ. ಇನ್ನೊಂದಿಟ್ಟು ವರಿ ಇಲ್ಲಿದೆ ಫಾರ್ಮುಲಾಗಳು ತೋರಿಸ್ತೀನಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಏನು, ಯಾಕೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಲ್ಲ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಫಾರ್ಮುಲಾಗ ಹಾಕಿ 2 × 2⁻n
n ಅಂದ್ರೆ 8 ಮೈನಸ್ 1/2 ಮೈನಸ್ 1 ಮಾಡಿದ್ರೆ ಏನಾಗುತ್ತೆ 2 ಇಂಟು 2 ಪವರ್ ಆಫ್ 8 ಮೈನಸ್ 1/1 ಆಗುತ್ತೆ 2 ಪವರ್ ಆಫ್ 8 ಅಂದ್ರೆ ಎಷ್ಟು ಹೇಳ್ತೀರಾ ಮಾಡಿ ಹಂಗೆ 2 2 4 ಕೈಲೇ ಇಟ್ಕೊಳ್ಳಿ 2 2 4 4 2 8 8 2 16 16 2 32 32 64 64 2 128 ಇಂಟು 2 ಎಷ್ಟಾಗುತ್ತೆ 240 256 256 ಆಯ್ತಲ್ವಾ 256 ಮೈನಸ್ 1 ಇಂಟು 2 ಅಲ್ವಾ ಸರ್ ಇದನ್ನೇನ್ ಮಾಡ್ತೀರಾ 255 ಇಂಟು 2 ಎಷ್ಟಾಯ್ತು 510 ಆನ್ಸರ್ ಇದ್ಯಾ ಇಲ್ಲಿದೆ ಸೊ ಈ ತರ ಕೊಟ್ಟಾಗ ನಾನು ಇದು ಕ್ವಶನ್ ನಿಮ್ಗೆ ಜನರೇಷನ್ ಕೊಡಬೇಕು ಅಂತ ಏನಿಲ್ಲ ಅವನು ಬೇರೆ ಬೇರೆ ಏನ್ ಬೇಕಾದ್ರೂ ಕೊಡ್ತಾನೆ ಸಂಖ್ಯೆಗಳೆಲ್ಲ ಹಾಕಿ ಕೇಳ್ತಾನೆ ಅಥವಾ ಇನ್ನೊಂದು ಯಾವ್ದಾದ್ರು ಎಕ್ಸಾಂಪಲ್ ಕೊಟ್ಟು ಕೇಳ್ತಾನೆ ಇಲ್ಲಿ ಬ್ಲಡ್ ರಿಲೇಷನ್ ಜನರೇಷನ್ ಕೊಟ್ಬಿಟ್ಟ ಅವನು ಅದನ್ನ ಬೇರೆ ಚೇಂಜ್ ಮಾಡ್ಬೋದು ಅವನು ಏನ್ ಬೇಕಾದ್ರೂ ಮಾಡ್ಬೋದು ಈಗ ನಾನು ನಿಮ್ಗೆ ಫಾರ್ಮುಲಾ ತೋರಿಸ್ತೇನೆ ಮೊದಲನೇ ಟರ್ಮ್ ಕಂಡಿಡಿ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಎಂತ ಟರ್ಮ್ ಕಂಡಿಡಿರಿ ಅಂದ್ರೆ ಎಷ್ಟನೇದು ಅಂತ ನಂಬರ್ ಅದೊಂದು ಕಂಡಿಡಿಬೇಕು ಅಂದ್ರೆ ಈ ಫಾರ್ಮುಲಾ ಟೋಟಲ್ ಆಫ್ ಎಂತ್ ಟರ್ಮ್ ಅಂದ್ರೆ ಈಗ ನಮ್ಗೆ ಇಲ್ಲಿ ಹೆಂಗ್ ಕೊಟ್ಟ 8 ಅಂತ ಅವನೇ ಕೊಟ್ಟಿದ್ದಾನೆ ಈ 8ನ ಟೋಟಲ್ ಕಂಡಿಡಿ ಅಂತಂದಾಗ ನಮ್ಗೆ ಈ ಫಾರ್ಮುಲಾ ಬರುತ್ತೆ ಇದು ಜಾಮೆಟ್ರಿಕ್ ಅರ್ಥಮೆಟಿಕ್ ಆದ್ರೆ ಈ ಫಾರ್ಮುಲಾ ಬರುತ್ತೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಈ ಫಾರ್ಮುಲಾ ಫಸ್ಟ್ ಟರ್ಮ್ಗೆ ಎಂತ್ ಟರ್ಮ್ಗೆ ಮತ್ತೆ ಸಮ್ ಟರ್ಮ್ಗೆ ಕಂಡಿಡಿಯಕ್ಕೆ ಇದು ಎಷ್ಟನೇ ಟರ್ಮ್ ಅಂತ ಕಂಡಿಡಿಯಕ್ಕೆ ಅವನೇ ಕೊಟ್ಟು ಅದ್ರ ಟೋಟಲ್ ಕಂಡಿಡಿಬೇಕು ಅಂದ್ರೆ ಈ ಫಾರ್ಮುಲಾ ಅರ್ಥಮೆಟಿಕ್ ಪ್ರೋಗ್ರೆಷನ್ AP ಇದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮುಲಾ ಇಲ್ಲಿ ನೋಡಿ ಈಗ 1 ಮೈನಸ್ ಆರ್ ಪವರ್ ಆಫ್ ಎನ್ 1 ಮೈನಸ್ ಆರ್ ಇದು ಸೇಮ್ ಎ ಇಂಟು ಆರ್ ಪವರ್ ಆಫ್ ಎನ್ ಮೈನಸ್ 1 ಬೈ ಆರ್ ಮೈನಸ್ 1 ಅಂದ್ರೂ ಸೇಮ್ ಇಲ್ಲಿ ಮೈನಸ್ ಇಂದ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ ಆರ್ ಟು ದ ಪವರ್ ಎನ್ ಮೈನಸ್ 1 ಬರುತ್ತೆ ಆರ್ ಮೈನಸ್ 1 ಬರುತ್ತೆ ಮೇಲ್ಗಡೆ ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಮೈನಸ್ ಇಂದ ಮಾಡಿ ಮೈನಸ್ ಇಂದ ಮಾಡಿದ್ರೆ ಈ ಫಾರ್ಮುಲಾ ಬರುತ್ತೆ ಮೈನಸ್ ಮೈನಸ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಸೊ ಇದು ಸೇಮ್ ಫಾರ್ಮುಲಾ ಇದು ಸೇಮ್ ಫಾರ್ಮುಲಾ ಅರ್ಥ ಆಗ್ತಿದೆಯಲ್ಲ ಸೊ ಇದು ನಿಮಗೆ ಗೊತ್ತಿರಬೇಕು ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇವೆಲ್ಲ ಹೇಳ್ತಾನೆ ಸೊ 510 ಹೆಂಗ್ ಬಂತು ಅಂತ ಗೊತ್ತಾಯ್ತು ಸೊ ಈ ಫಾರ್ಮುಲಾ ನಮ್ಗೆ ಟೋಟಲ್ ಕಂಡುಹಿಡಿಯಕ್ ಬೇಕಾಗಿರೋದು ಇದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಬರುತ್ತೆ ಅನ್ನಕ್ಕೆ ಅರ್ಥಮೆಟಿಕ್ ಬರಲ್ಲ ಅನ್ನಕ್ಕೆ ಈ ರೀತಿ ಇದ್ದಾಗ ನೀವು ನೋಡ್ಕೋಬೇಕಾಗುತ್ತೆ ಸೊ ಇದಿಷ್ಟು ಪ್ರಮುಖವಾದ ಸ್ನೇಹಿತರೆ ಇನ್ನು ಒಳ್ಳೊಳ್ಳೆ ಕ್ವಶನ್ ಇನ್ನು ತುಂಬಾ ಚೆನ್ನಾಗಿರೋ ಕ್ವಶನ್ ಲಾಜಿಕಲ್ ರೀಸನಿಂಗ್ ಎಲ್ಲ ತಗೊಂಡ್ ಬರ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ನೋಡಿದ್ರೆ ನಾನು ಇದೇ ರೀತಿ ಒಳ್ಳೊಳ್ಳೆ ಕ್ವಶನ್ಸ್ ಗಳು ಡೀಟೇಲ್ ಕ್ವಶನ್ಸ್ ಗಳು ತಗೊಂಡ್ ಬರ್ತೀನಿ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೆಕ್ಸ್ಟ್ ಉಳಿದು ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ